ಒಂದು ವಾರದಿಂದ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಏನು ಚರ್ಚೆ ಆಗ್ತಿದೆ ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ. 2023ರಲ್ಲಿ ಸೆಪ್ಟೆಂಬರ್ 23ರಲ್ಲಿ ಕರೆಕ್ಟಾಗಿ 30 ತಿಂಗಳ ಹಿಂದೆ ನಮ್ಮ ಕೇಂದ್ರ BJP ಸರ್ಕಾರ ಮಹಿಳಾ ಮೀಸಲಾತಿನ ಕಾನೂನು ಆಗಿ ಮಾಡ್ತು. ಎಲ್ಲರೂ ಸಹ ವಿರೋಧ ಪಕ್ಷದವರಾಗಿರಲಿ, ಎಲ್ಲರೂ ಸಹ ಅದನ್ನು ನಾವು ಸಪೋರ್ಟ್ ಮಾಡಿದ್ವಿ. ಈಗ ರಾತ್ರೋರಾತ್ರಿ ಈಗ ಎಲೆಕ್ಷನ್ ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. ಈಗ ತಮಿಳ್ನಾಡು ಆಗಿರಲಿ ಮತ್ತು ವೆಸ್ಟ್ ಬೆಂಗಾಲ್ ಆಗಿರಲಿ, ಈಗ ಎಲೆಕ್ಷನ್ ನಡೀತಾ ಇದೆ ಅಂದರೆ ಸಡನ್ನಾಗಿ ಒಂದು ಸೆಷನ್ನ ಪಾರ್ಲಿಮೆಂಟ್ನ ಈಗ ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ಅವರು ಕರೆದ್ರು 16ರಿಂದ 18ನೇ ತಾರೀಕು. ಈಗ ಏನು ವಿಷಯ ಅಂತ ತಾವು ನೋಡಿದ್ರಿ, ನಾನು ನೋಡಿದೆ, ಈಗ ಇಡೀ ದೇಶ ನೋಡ್ತು. ಈಗ ಮಹಿಳಾ ಮೀಸಲಾತಿನ ಮತ್ತೊಮ್ಮೆ ಮಹಿಳಾ ಮೀಸಲಾತಿ ಅಂತ ಹೇಳಿ ಈಗ ಇಡೀ ದೇಶದಲ್ಲಿ ಮರು ವಿಂಗಡಣೆ, ಡಿಲಿಮಿಟೇಷನ್ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುವಂಥ ಒಂದು ಹೊಸ ಕಾನೂನನ್ನ ಅವರು ಪಾಸ್ ಮಾಡೋಕ್ಕೆ ಒಂದು ಕುತಂತ್ರವನ್ನು ಅವರು ಪ್ರಯತ್ನ ಮಾಡಿದ್ರು. ಆದರೆ ನಾವಾಗಲಿ ಪ್ರತಿಯೊಬ್ಬ ನಮ್ಮ ಆಪೋಸಿಷನ್ನ ಎಲ್ಲ ನಮ್ಮ ಪಕ್ಷಗಳು, ಇಂಡಿಯಾ ಒಕ್ಕೂಟ ಯಾರೂ ಅದಕ್ಕೆ ಬಿದ್ದಿಲ್ಲ. ಮತ್ತು ಅವ್ರ ಏನು ಉದ್ದೇಶ ಇತ್ತು ಅಂತ ಇಡೀ ದೇಶ ನೋಡ್ತಾ ಇದೆ. ಅವ್ರ ಏನು ಉದ್ದೇಶ ಏನು ಇತ್ತು ಅಂದರೆ ನಮ್ಮ BJP ಈಗ ಅವರು ಸೋಲ್ತಿದ್ದಾರೆ ಅಂತ ಗೊತ್ತಾಯಿತು. ಯಾಕಂದರೆ ತಮಿಳ್ನಾಡಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ BJPನ ಅವರು ಮೂಸು ಸಹ ನೋಡಲ್ಲ. ಹಾಗಾಗಿ ಏನಾದರೂ ಒಂದು ಮಾಡಿ ಮಹಿಳಾ ವಿರೋಧಿ ಅಂತ ಆಪೋಸಿಷನ್ಗೆ ಒಂದು ಪಟ್ಟ ಕಟ್ಟಬೇಕು ಅಂತ ಒಂದು ಈ ಕೆಟ್ಟ ಉದ್ದೇಶ ಇಟ್ಕೊಂಡು ಈ BJP NDA ಸರ್ಕಾರ ಅದು ಮಾಡಿದ್ರು. ಈಗ ಅವರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಅವರು ನೋಡಿ ಕಾಂಗ್ರೆಸ್ಸು ಮಹಿಳಾ ವಿರೋಧಿ, ಇಂಡಿಯಾ ಅಲಯನ್ಸು ಮಹಿಳಾ ವಿರೋಧಿ ಅಂತ ಅವರು ಅಪಪ್ರಚಾರ ಮಾಡ್ತಿದ್ದಾರೆ. ಈಗ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಾರು ನಮ್ಮ ಇತಿಹಾಸನ ಸ್ವಲ್ಪ ನಾವು ಜನರಿಗೆ, ವಿಶೇಷವಾಗಿ ನಮ್ಮ BJPಯ ಸಂಸದರಿಗೆ, ನಮ್ಮ ಕರ್ನಾಟಕಕ್ಕೆ ಅವರೆಲ್ಲರೂ ದ್ರೋಹ ಮಾಡಿದ್ದಾರೆ, ಮಹಿಳೆಯರಿಗೆ ಅವರು ಮೋಸ ಮಾಡಿದ್ದಾರೆ. ನಾವು ಸ್ವಾಭಿಮಾನದಿಂದ ಇದು ನಮಗೆ ಸಿಗಬೇಕಾಗಿರುವಂಥ, ಇದು ನಮ್ಮ ಹಕ್ಕೇ ಅಲ್ಲ, ಇದು ನಮ್ಮ ಅಧಿಕಾರ. ಇದು ನಮಗೆ ಭಿಕ್ಷೆ ಬೇಡ, ನಾವು ತಗೋತೀವಿ, ನಮಗೆ ಇದು ಸಿಗೋವರೆಗೂ ನಾವು ಬೀದಿಗಿಳಿದು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ನೀವು ಯಾರ್ಯಾರು BJP NDA ಸರ್ಕಾರದಲ್ಲಿ ಈ ಸಂಸದರು ಮತ್ತು ಎಲ್ಲ BJPಯ ನಾಯಕರಿದ್ದರೂ ನಿಮಗೆ ನಾವು ಖಂಡಿಸ್ತೀವಿ. ನಿಮಗೆಲ್ರಿಗೂ ನಾಚಿಕೆ ಆಗಬೇಕು.